ಸದ್ಯ ಆಂಕರ್ ಅನುಷ್ ಅವರಿಗೆ ಬೆಳ್ಳಂಬೆಳಗಿನ ದೊಡ್ಡ ಮಟ್ಟಿಗೆ ಆಘಾತ ಎದುರಾಗಿರುವಂಥದ್ದು. ಹಾಗಾದ್ರೆ ಏನಾಗಿದೆ ಇವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಅನುಷ್ ಅವರಿಗೆ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿರುವಂಥದ್ದು ವಿಚಾರ ಈಗ ಬಂದಿರುವಂಥದ್ದು. ಇನ್ನು ಕುಸ್ತಿ ಬಿದ್ದಿದ್ದಾರೆ, ಇನ್ನೂ ಸುದ್ದಿಯನ್ನು ಕೇಳಿ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅನುಷ್ ಅವರಿಗೆ ಆಘಾತ ಆಗುವಂಥ ವಿಚಾರ ಈಗ ಬಂದಿರುವಂಥದ್ದು ಏನಪ್ಪ ಅಂತ ನೋಡ್ತಾ ಬಂದರೆ, ದಿಲೀಪ್ ರಾಜ್ ಅವರ ಸಾವು ಅಂತ ಹೇಳ್ಬೋದು. ಹೌದು, ದಿಲೀಪ್ ರಾಜ್ ಅವರ ಸಾವು ಅವರಿಗೆ ದೊಡ್ಡ ಮಟ್ಟಿಗೆ ಆಘಾತ ಉಂಟು ಮಾಡಿರುವಂಥದ್ದು. ಈ ವಿಚಾರ ಕೇಳಿದಂಥ ಅನುಷ್ ಅವರು ಸ್ಥಳದಲ್ಲಿ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಅವರ ಪತಿಯೂ ಸಹ ಅವರಿಗೆ ಸಾಕಷ್ಟು ಸಮಾಧಾನ ಮಾಡುವಂಥ ಪ್ರಯತ್ನ ಕೂಡ ಪಟ್ಟಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಇನ್ನು ವಿಚಾರ ನೋಡ್ತಾ ಬಂದರೆ, ಆಂಕರ್ ಅನುಷ್ ಮತ್ತು ದಿಲೀಪ್ ರಾಜ್ ಅವರು ಇಬ್ಬರು ಸಹ ಜೊತೆಲಿ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಂಥದ್ದು. ಸಾಕಷ್ಟು ವರ್ಷಗಳಿಂದ ಇಬ್ಬರ ಮಧ್ಯೆ ಸ್ನೇಹ ಕೂಡ ಇರುವಂಥದ್ದು. ಇನ್ನು ದಿಲೀಪ್ ರಾಜ್ ಅವರು ಸಾವನ್ನಪ್ಪಿರುವಂಥದ್ದನ್ನು ಅವರು ಕೂಡ ಊಹಿಸಲು ಕೂಡ ಸಾಧ್ಯವಾಗಲಿಲ್ಲ ಅಂತಲೂ ಕೂಡ ಹೇಳ್ತಿರ್ಬೋದು. ಹೌದು, ಈಗ ಅನುಷ್ ಅವರು ಸದ್ಯ ದಿಲೀಪ್ ರಾಜ್ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಸುದ್ದಿಯನ್ನು ಕೇಳಿದ್ದು ಆಕಾಶವನ್ನು ಕಳಚಿ ಬಿದ್ದಂಥ ಅನುಭವ ಆಗಿರುವಂಥದ್ದು. ಹೀಗಾಗಿ ನಿಂತೆಲ್ಲರೂ ಕುಸಿದು ಬಿದ್ದಿರುವಂಥದ್ದು. ಹೌದು, ಯಾಕೆಂದರೆ ಅನುಷ್ ಮತ್ತು ದಿಲೀಪ್ ರಾಜ್ ಅವರು ಭಾಳ ಅದ್ಭುತವಾದಂಥ ಸ್ನೇಹ ಕೂಡ ಇತ್ತು. ಸುಮಾರು 20 ವರ್ಷಗಳ ಸ್ನೇಹ ಇವರಿಬ್ಬರದ್ದು ಅಂತಲೂ ಸಹ ಹೇಳ್ಬೋದು. ಇವರ ಆತ್ಮಕ್ಕೆ